ಬಹಳ ವರ್ಷಗಳ ಕನಸನ್ನು ಈಗ ಮತ್ತೆ ನನಸು ಮಾಡುವ ಸಲುವಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕದ ಕೂಗು ಕೇಳಲೇಬೇಕು. ಕೇವಲ ಮನವಿ ಗಿಣವಿ ಕೊಡ್ಕೋತ ಹೋಗಬೇಡ್ರಿ, ನೇರ ಮುಖ್ಯಮಂತ್ರಿ ಜೊತೆ ಹೋರಾಟ ಮಾಡ್ರಿ. ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು. ಇದು ಬಹಳ ದಿವಸಗಳಿಂದ ಕನಸು. ನಾವು ಅನೇಕ ಬಾರಿ ಇದರ ಬಗ್ಗೆ ನೂರಾರು ಸುದ್ದಿಗಳನ್ನು ಮಾಡಿದರೂ ಸಹಿತ ಯಾವ ದೂರಿನ ನಮಗೆ ಸ್ಪಂದಿಸಲಿಲ್ಲ. ಆದರೆ ಡಾಕ್ಟರ್ ಜಾಮದಾರ್ ಸಾಹೇಬರು ನೇರವಾಗಿ ಫೋನ್ ಮುಖಾಂತರ ಮಾತನಾಡಿ ಉತ್ತರ ಕರ್ನಾಟಕದ ಬೆಳವಣಿಗೆ ಬಗ್ಗೆ ಒಂದು ಪುಸ್ತಕ ಪ್ರಕಟ ಮಾಡಿದ್ದು ಇದೇ ಮೂಡಲಿಗೆ ಬಿಂಸಿ ಗಡಾದ ನಮಗೆ ತಂದು ಕೊಟ್ಟಿದ್ದು ಇತಿಹಾಸ. ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು. ನೋಡ್ರಿ, ಕಲ್ಯಾಣ ಕರ್ನಾಟಕದವ್ರದ್ದು ಒಕ್ಕಟ್ಟತನ, ಕಲ್ಯಾಣ ಕರ್ನಾಟಕದವ್ರ ಶಾಸಕರದ ಒಮ್ಮನಸ್ಸು, ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ಜಾತಿ ಮತ ಪಂಥ ಪಕ್ಷ ಭೇದವಿಲ್ಲದೆ ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡ್ಕೊಂಡ್ರು ನಮಗೆ ನಾಚಿಕೆ ಮಾನ ಮರ್ಯಾದೆ ಬರಬೇಕು. ನಮಗೆ ನಾಚಿಕಿಲ್ಲ. ನಾವು ಉತ್ತರ ಕರ್ನಾಟಕದವರು ಸಾವಿರಾರು ಕೋಟಿ ರೂಪಾಯಿ ಇವತ್ತು ದಕ್ಷಿಣ ಕರ್ನಾಟಕದವ್ರು ಕೊಡ್ತೀವಿ. ನಮ್ಮ ಭವನೆ ಕೇಳುವವರು ಯಾರು, ನಮ್ಮ ಗೋಳು ಕೇಳುವವರು ಯಾರು? ಈಗ ನೇತೃತ್ವ ವಹಿಸಿದಂಥ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ವಿಕಾಸ ವೇದಿಕೆಯ ನೇತೃತ್ವ ವಹಿಸಿದಂಥ ಅಶೋಕ್ ಪೂಜಾರಿಯವರೇ. ಭಾಳ ಖುಷಿ ಆಗತೈತಿ. ನಿನ್ನೆ ನೀವು ಪತ್ರಿಕಾಗೋಷ್ಠಿ ಮಾಡಿ ಉತ್ತರ ಕರ್ನಾಟಕ ಪ್ರತ್ಯೇಕ ಮಾಡುವ ಸಲುವಾಗಿ ನೀವು ಹೋರಾಟಕ್ಕೆ ಮತ್ತೆ ಗ್ರೀನ್ ಸಿಗ್ನಲ್ ತೋರಿಸಿದಿರಿ. ಇದು ಆಗಲೇಬೇಕು ಅಶೋಕ್ ಪೂಜಾರಿಯವರೇ. ಪಾಪ ನೀವು ಶಾಸಕ ಸ್ಥಾನದ ಕನಸು ಕಂಡ್ರಿ, ಯಾವುದೋ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದ ಕನಸು ಕಂಡ್ರಿ, ಎಷ್ಟೋ ನಿಮಗೆ ದುಡ್ಡನ್ನು ಕೊಡುವ 50 ಕೋಟಿ ರೂಪಾಯಿ ಕೊಡುವಂಥ ಆಮಿಷ ತಂದು ಒಡ್ರು ಸಹಿತ ಸ್ವಾಭಿಮಾನ ಮಾರ್ಕೋಲಿಲ್ಲ ಅಶೋಕ್ ಪೂಜಾರಿಯವರೇ. ನಿಮ್ಮಂಥ ನಿಷ್ಠಾವಂತ ಕಾರ್ಯಕರ್ತ ಉತ್ತರ ಕರ್ನಾಟಕದ ರೂವಾರಿ, ಪ್ರತ್ಯೇಕ ತೆಲಂಗಾಣ ಸಲುವಾಗಿ ಹೋರಾಟ ಮಾಡಿದವರ ಪುತ್ಥಳಿಗಳು ಕೂತು ಏನು ಅಶೋಕ್ ಪೂಜಾರಿ ಅವರು ನಿಮ್ಮಂಥವ್ರ ಪುತ್ಥಳಿಗಳು ಕುಣ್ತಾವ. ನಾವು 500 ಕೋಟಿ ರೂಪಾಯಿ ಖರ್ಚು ಮಾಡಿ ಇಲ್ಲಿ ಸುವರ್ಣಸೌಧ ಕಟ್ಟಿದ್ದೀವಿ, ಅದು ಒಂದು ಮ್ಯೂಸಿಯಂ ಮಾಡಿದಿರಿ, ಭೂತ ಬಂಗಲ ಮಾಡಿದಿರಿ. ವರ್ಷಕ್ಕೆ 10 ದಿವಸ ಬಂದು ಪಿಕ್ನಿಕ್ ಮಾಡಿ ಮಜಾ ಮಸ್ತಿ ಮಾಡಿ ಸರ್ಕಾರಿ ಅಧಿಕಾರಿಗಳ ಹತ್ರ ಹಣ ಸಂಗ್ರಹ ಮಾಡಿ ಲೂಟಿ ಮಾಡುವಂಥ ಮಜಾ ಮಾಡುವ 10 ದಿವಸದ ಈ ಅಧಿವೇಶನ ಯಾರಿಗಾಗಿ? ಒಂದು ಬಿಳಿಹಳ್ಳಿ ಮೇಲೆ ಆದೇಶ ಮಾಡುವ ಸಲುವಾಗಿ ಅಲ್ಲಿಂದ ಇಲ್ಲಿ ಬರ್ಬೇಕ್ರಿ ಟೀಮ? ಏನು ಅವಶ್ಯಕತೆ ಇಲ್ಲ. ಅಧಿವೇಶನ ದೈನಂದಿನವಾಗಿ ಅಲ್ಲಿ ಕ್ಯಾಬಿನೆಟ್ ನಡಿಬೇಕು, ಅಲ್ಲಿ ದೈನಂದಿನವಾಗಿ ಸಚಿವಾಲಯ ಆಗಬೇಕು. ನಾವು ಬೆಂಗಳೂರಿಗೆ ಹೋಗೋದು ತಪ್ಪಬೇಕು. ಈಗ ಕಲ್ಯಾಣ ಕರ್ನಾಟಕದವರು ಮೆಚ್ಚಬೇಕು. ಅವರಿಗೆ ಕಲ್ಯಾಣ ಕರ್ನಾಟಕದ ಮಂತ್ರಿಗಳು, ಕಲ್ಯಾಣ ಕರ್ನಾಟಕದ ಶಾಸಕರು ಇವತ್ತು ಪ್ರತ್ಯೇಕ ಸಚಿವಾಲಯಗಳನ್ನು ಮಾಡಿಕೊಂಡ್ರು. ಅವರ ಶಿಲಾನ್ಯಾಸದಲ್ಲಿ ಜೀವನ ಪರ್ಯಂತ ಅವರ ಹೆಸರು ಬೀಳ್ತೈತಿ. ಸಾವಿರಾರು ವರ್ಷ ಹೋದರೂ ಸಹಿತ ಅದನ್ನು ನೋಡಕ್ಕೆ ಬರ್ತಾರೆ ಮುಂದಿನ ಮಕ್ಕಳು. ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡಿದಂಥ ಈ ವೀರರು ಧೀರರು ಸ್ವಾತಂತ್ರ್ಯ ಯೋಧರು ಅಂದಂಗೆ ಅನಿಸ್ತೈತಿ ಅವರಿಗೆ. ಭಾಳ ಹೆಮ್ಮೆಯಿಂದ ಹೇಳಬೇಕು ಇವತ್ತು ಕಲ್ಯಾಣ ಕರ್ನಾಟಕದವರ ಬಗ್ಗೆ. ಈಶ್ವರ್ ಖಂಡ್ರೆ, ರಹೀಂ ಖಾನ್, ಖನೀಜ್ ಫಾತಿಮಾ, ಪ್ರಿಯಾಂಕಾ ಖರ್ಗೆ, ಅಲ್ಲಮ್ಮ ಪ್ರಭು ಮತ್ತು BR ಪಾಟೀಲ್ ಆಳಂದ್. ಎಂಥ ಘಟಾನುಘಟಿರಿ. ಶರಣಗೌಡ ಪಾಟೀಲ್ ದರ್ಶನಾಪುರ, ಶರಣಗೌಡ ಪಾಟೀಲ್ ಕಂದಕೂರ, ಇವರೆಲ್ಲರೂ ಕೂಡ್ಕೊಂಡು ಬಳ್ಳಾರಿ ಹಿಡ್ಕೊಂಡು ಕೊಪ್ಪಳ ಹಿಡ್ಕೊಂಡು ಕಲ್ಯಾಣ ಕರ್ನಾಟಕ ಮಾಡ್ಕೊಂಡ್ರಿ. ಇನ್ನು ಕಲ್ಯಾಣ ಕರ್ನಾಟಕದಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡಿದಂಥ ಈ ಸಿದ್ದರಾಮಯ್ಯ ಉತ್ತರ ಕರ್ನಾಟಕದಿಂದ ಆರಿಸಿ ಬಂದಂಥ ವ್ಯಕ್ತಿ. ಉತ್ತರ ಕರ್ನಾಟಕದವರಿಗೆ ಮೋಸ ಮಾಡಕತ್ತಾರೆ ಸಿದ್ದರಾಮಯ್ಯ ಅವರೇ. ನಿಮಗೆ ಭವಿಷ್ಯ ಕೊಟ್ಟವ್ರು ಯಾರು? ನಿಮಗೆ ರಾಜಕೀಯ ಭದ್ರತೆ ಕೊಟ್ಟಂಥ ಈ ಬಾದಾಮಿ ಜನ. ಆ ಬಾದಾಮಿ ಜನ ಆದರೂ ಈ ನೆನಪಿಟ್ಕೋಬೇಕಾಗಿತ್ತು ನೀವು. ನಾನು ಕಲ್ಯಾಣ ಕರ್ನಾಟಕ ಸಚಿವಾಲಯ ಮಾಡುವಾಗ ನಾನು ಕಿತ್ತೂರು ನಾಡು ಉತ್ತರ ಕರ್ನಾಟಕಕ್ಕೂ ಸಹಿತ ಇಲ್ಲಿ ಒಂದು ಪ್ರತ್ಯೇಕ ಸಚಿವಾಲಯ ಎರಡೂ ಕೂಡಿಸಿ ಒಮ್ಮೆ ಉದ್ಘಾಟನೆ ಮಾಡ್ಬೇಕು ಅನ್ಬೇಕಾಗಿತ್ತು ರೀ. ಸಿದ್ದರಾಮಯ್ಯ ಅವರೇ, ನಮ್ಮ ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ನಾಡಿನಲ್ಲಿ ಗಂಡ ಮಗ ಮಂತ್ರಿ MB ಪಾಟೀಲ್ರು ಸಹಿತ ಇನ್ನು ಗುಡುಗಬೇಕು. ಇಲ್ಲಿ ಸತೀಶ್ ಜಾರಕಿಹೊಳಿ ಗುಡುಗಬೇಕು, RB ತಿಮ್ಮಾಪುರ್ ಗುಡುಗಬೇಕು, ಸಂತೋಷ್ ಲಾಡ್ ಗುಡುಗಬೇಕು. ಎಲ್ಲಿದ್ದೀರಿಪ್ಪ ಮಂತ್ರಿಗಳೇ? ನೀವು ಉತ್ತರ ಕರ್ನಾಟಕ ಪ್ರತ್ಯೇಕ ಆದ್ರೆ ಬಹಳ ಚಂದ ನಡೆದೈತಿ. 96 ಕ್ಷೇತ್ರ, 12 ಲೋಕಸಭಾ ಕ್ಷೇತ್ರದಿಂದ ಮಸ್ತ್ ನಡೆದೈತಿ ರಾಜ್ಯ. ಇನ್ನು ಅಶೋಕ್ ಪೂಜಾರಿ ಕೈ ಹಾಕ್ಯಾರ. ಅಶೋಕ್ ಪೂಜಾರಿ ಜೊತೆ ಎಲ್ಲರೂ ಕೂಡಬೇಕು. ಚಿಂತಕರು, ಮಂತಕರು, ನ್ಯಾಯವಾದಿಗಳು, ವಿಚಾರವಂತರು, ಸಾಹಿತಿಗಳು, ಪತ್ರಕರ್ತರು, ಬುದ್ಧಿವಂತರು ಎಲ್ಲರೂ ಕೂಡಿ ಇವತ್ತು ಅಶೋಕ್ ಪೂಜಾರಿಗೆ ಒಂದು ಶಕ್ತಿ ತುಂಬಬೇಕು. ಈಗ ಬಿಂಸಿ ಗಡಾದಿಯನ್ನು ಗುಡುಗಬೇಕು, ಅಖಾಡಕ್ಕೆ ಇಳಿಬೇಕು. ಡಾಕ್ಟರ್ ಜಾಮದಾರ್ ಸಾಹೇಬರು IAS ಆಫೀಸರ್ ಪುಸ್ತಕ ಬಿಡುಗಡೆ ಮಾಡಿದ್ರಿ. ಎಷ್ಟು ನಾವು ಸಂಪನ್ಮೂಲಗಳಿಂದ ಕೊರತೆ ಇದ್ದೀವಿ, ಎಷ್ಟು ನಾವು ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜಿಂದ ಕೊರತೆ ಇದ್ದೀವಿ, ಎಷ್ಟು ನಮಗೆ ಹಣಕಾಸಿನ ತೊಂದರೆ ನಮಗೆ ಮಾಡ್ಯಾರ, ಎಷ್ಟು ಯಾವ ಯೋಜನೆಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇಲ್ಲ. ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕಕ್ಕೆ ಹೋಲಿಕೆ ಮಾಡಿದಾಗ ನಾವು ಬಿಗ್ ಜೀರೋ ಅದೇವೆ ಅಂತೇಳಿ ಪುಸ್ತಕ ಅಂಕಿ ಸಂಖ್ಯೆ ಬಹಳ ತತ್ವಜ್ಞಾನಿ ರೀ ಜಾಮದಾರ್ ಸಾಹೇಬರು. ಬಹಳ ವಿಚಾರವಂತರಾಗಿ ಆ ಪುಸ್ತಕ ಬಿಡುಗಡೆ ಮಾಡಿದರು. ಆ ಪುಸ್ತಕ ನೋಡಿದ್ರೆ
ರಗತ ಕುದಿತೈತಿ, ಬೆವರು ಬರ್ತೈತಿ. ನಮಗೆ ಎಷ್ಟು ಅನ್ಯಾಯ ಮಾಡಾಕತ್ತಾರ ದಕ್ಷಿಣ ಕರ್ನಾಟಕದವರು. ಇವರು ಹೋಗ್ತಾರ ನಮ್ಮ ಶಾಸಕರು ಮಂತ್ರಿಗಳು. ಇದೇ ದಿವಂಗತ ಉಮೇಶ್ ಕತ್ತಿ ಒಬ್ಬರು ಗುಡುಗಿದ್ರು, ನಡಹಳ್ಳಿ ಮಾತ್ರ ಪಾದಯಾತ್ರೆ ಮಾಡಿದ್ರು ಬಿಟ್ರೆ ಯಾರು ಮಾಡಿರಿ? ಈಗ ಅಶೋಕ ಪೂಜಾರಿನ ತಲೆಯಾಗ ದೇವರಿನ ಬುದ್ಧಿ ಕೊಟ್ಟಾನ. ಇನ್ನು ಇದು ಶಕ್ತಿ ಮಾರ್ಪಾಡಾಗಬೇಕು. ಇದು ದೊಡ್ಡ ಪ್ರಮಾಣದಲ್ಲಿ ಒಂದು ರಾದ್ದಾಂತ ಆಗಬೇಕು. ಆ ರಾದ್ದಾಂತ ಆತಂದ್ರೆ ಸಿದ್ಧಾಂತಗಳು ಬರ್ತಾವ. ಪ್ರತ್ಯೇಕ ಸಚಿವಾಲಯ ನಮ್ಮ ಸುವರ್ಣಸೌಧಕ್ಕೆ ಯಾಕೆ ಬರಬಾರದು? ಅಲ್ಲಿರುವಂಥ ಸುವರ್ಣಸೌಧದಲ್ಲಿ ಬೆಂಗಳೂರಿನ ಕಚೇರಿಗಳು ಬರಬೇಕು. ನಾವು ಏನೋ ಆದರೂ ನಾವು ಬೆಳಗಾವಿದಾಗ ನಮ್ಮ ಈ ಪ್ರಕರಣಗಳನ್ನು ಇತ್ಯರ್ಥ ಮಾಡ್ಕೋಬೇಕು. ಬೆಳಗಾವಿ ಯಾವಾಗಲೂ ಅವಿಭಾಜ್ಯ ಅಂಗ, ಎರಡನೇ ರಾಜಧಾನಿ ಅಂತೇರಿ. ಹುಬ್ಬಳ್ಳಿ ಧಾರವಾಡ ಹಾವೇರಿ ಅವ್ರಿಗೂ ಸಮೀಪ, ಗದಗದವ್ರಿಗೆ ಸಮೀಪ, ಬಾಗಲಕೋಟೆ ಬಿಜಾಪುರದವ್ರಿಗೆ ಸಮೀಪ. ಬೆಳಿಗ್ಗೆ ಹೋಗಿ ಸಾಯಂಕಾಲ ವಾಪಸ್ ಹೋಗ್ಬೋದು. ಇಲ್ಲಿ ಯಾರು ಹೋಗ್ತಾರೆ? 600-700 ಕಿಲೋಮೀಟ್ರ್ ಅಲ್ಲಿ ಹೋಗಿ ಲಾಜಿಂಗ್ದಾಗ ಬೀಳ್ಬೇಕು. 2,000 ಹಣಕಾಸು ವ್ಯವಹಾರ, ದುಡ್ಡಿನ ಹಾಳು, ಆಹಾರ ಪದ್ಧತಿ ಹಾಳು, ಹೊಟ್ಟೆ ಕೆಡಿಸ್ಕೊಳ್ಳೋದು, ರೋಗ ರುಜಿನಗಳು ತರಿಸ್ಕೊಳ್ಳೋದು. ಎದಕ್ಕೆ ಬೇಕಾಗೈತಿ? 2 ತಾಸಿನಾಗ ಹೋಗಿ 2 ತಾಸಿನಾಗ ನಾವು ವಾಪಸ್ ಬರ್ತೇವೆ. ಅಶೋಕ್ ಪೂಜಾರಿ ಅವರೇ, ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಸದಾ ಕಾಲ. ಇವತ್ತು ಬಂತು ಇದು ಪ್ಲಾಟ್ಫಾರ್ಮಿಗೆ. ಅಶೋಕ್ ಪೂಜಾರಿ ಜೊತೆ ಯಾರ್ಯಾರು ಕೂಡೇರಿ? ಹಿರಿಯ ವಕೀಲರು, ಹಿರಿಯ ಸಾಹಿತಿಗಳು, ಹಿರಿಯ ತತ್ವಜ್ಞಾನಿಗಳು. ಇದೇ ಹೈಕೋರ್ಟ್ ತರಬೇಕಾದ್ರೆ ಬಿ ಡಿ ಹಿರೇಮಠ್ ಇವತ್ತು ನಾವು ನೆನೆಸ್ಬೇಕು. ಪಾಪ ನ್ಯಾಯವಾದಿಗಳನ್ನು ದಾಡಿ ಬೋಳಿಸಲಿಲ್ಲರಿ ಹೈಕೋರ್ಟ್ ಆಗೋ ತನಕ. ಇಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ನಾವು ಇವತ್ತು ಈ ಉತ್ತರ ಕರ್ನಾಟಕ ಪ್ರತ್ಯೇಕ ಸಲುವಾಗಿ ಇದೇ ಅಶೋಕ ಪೂಜಾರಿ ಅವ್ರನ್ನೂ ಸಹಿತ ಈ ವೇದಿಕೆಗೆ ತರಬೇಕು. ಬಹಳ ಗಟ್ಟಿ ಮುಟ್ಟಿನ ವ್ಯಕ್ತಿ ಅವರು. ಯಾಕಂದರೆ ಹಠವಾದಿ ಕೊತ್ತರಂದ್ರೆ ಹೇಳಂಗಿಲ್ಲ. ಇಲ್ಲಿಕಂದ್ರೆ ಹೈಕೋರ್ಟ್ ಹಾಕಿತ್ರಿ ಎಂಥ ಲಾಬಿ ಇತ್ತು ಅಲ್ಲಿ, ಎಂಥ ದೊಡ್ಡ ದೊಡ್ಡ ಪ್ರಮಾಣದ ವ್ಯಕ್ತಿಗಳ ಲಾಬಿ ಇತ್ತು. ಹೈಕೋರ್ಟ್ ಧಾರವಾಡಕ್ಕೆ ಹೋಗಬಾರ್ದು. ಆದರೆ ಹೈಕೋರ್ಟ್ ಧಾರವಾಡಕ್ಕೆ ತಂದಂಥ ಬಿ ಡಿ ಹಿರೇಮಠನ ನೆನೆಸಬೇಕು. ಏನು ಬಿ ಡಿ ಹಿರೇಮಠದ ಒಂದು ಪುತ್ಥಳಿ ಇಡಬೇಕಲ್ಲಿ, ಜೀವಂತ ಪುತ್ಥಳಿ ಇಡಬೇಕು. ಇಂಥವೆಲ್ಲ ಮಹಾನ್ ಕಾರ್ಯ ಮಾಡಿದಂಥ ವ್ಯಕ್ತಿಗಳನ್ನು ಇವತ್ತು ನಾವು ಸ್ಮರಿಸಬೇಕು. ಅವರಿಗೆ ನಾವು ಒಂದು ಶಕ್ತಿ ತುಂಬಬೇಕು. ಈಗ ಉತ್ತರ ಕರ್ನಾಟಕದ ಕೂಗೇನು ಎದ್ದೈತಿ? ಇದಕ್ಕೆ ಉತ್ತರ ಕರ್ನಾಟಕದ 16 ಜಿಲ್ಲೆದವರು 96 ಶಾಸಕರು ಬಾಯಾಗ ಪಟ್ಟಿ ಕಟ್ಕೊಂತ ಬೇಡ್ರಿ. ಲಬ್ 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 ಇನ್ನು ಹೊಯ್ಕೋತ ಹೊರಗೆ ಬರ್ರಿ. ಅಶೋಕ ಪೂಜಾರಿ ಮಾಡೋದು ಕರೆ ಐತಿ, ಅದಕ್ಕೆ ನಮ್ಮದು ಬೆಂಬಲ ಐತಿ ಅಂತೇಳಿ 8 ಮಂದಿ ಶಾಸಕರ ಸ್ಟೇಟ್ಮೆಂಟ್ ಕೊಡ್ತೀರಿ. ನೋಡ್ತೀನಿ, ಶಾಸಕರ ಸ್ಟೇಟ್ಮೆಂಟ್ ಕೊಡಲಿಲ್ಲ ಅಂದ್ರೆ ಅವರು ಕ್ಷೇತ್ರದಾಗ ಹೋಗಿ ಪ್ರಚಾರ ಮಾಡಿ 28 ಅವಡ ಇಡಗಂಟಕ್ಕೆ ಕಳಿಸೋ ಸಲುವಾಗಿ ಪ್ರಯತ್ನ ಸಹಿತ ಮಾಡ್ತಾರೆ. ಇದೇ ಉತ್ತರ ಕರ್ನಾಟಕದ ತಂಡ. ಅಶೋಕ್ ಪೂಜಾರಿಯ ವೈಶಿಷ್ಟ್ಯ ನೋಡ್ರಿ. ಪಾಪ ಎಷ್ಟೊಂದು ಸಹಾನುಭೂತಿ ವ್ಯಕ್ತಿ, ಎಂಥ ಹೃದಯವಂತ ವ್ಯಕ್ತಿ. ಎಷ್ಟೋ ಅಡೆತಡೆಗಳು, ಎಷ್ಟೋ ತುಫಾನ್ಗಳು, ಎಷ್ಟೋ ಪರ್ವತಗಳು ತಲೆ ಮೇಲೆ ಬಿದ್ದರೂ ಸಹಿತ ವಿಚಲಿತ ಆಗಲಿಲ್ಲ. ಇನ್ನೂ ಸಮಾಜ ಸೇವೆ ಹೋರಾಟ, ಸಾಯು ತನಕ ಹೋರಾಟ ಮಾಡುವಂಥ ವ್ಯಕ್ತಿ ಅಂದರೆ ವಿಚಿತ್ರ ಅಲ್ರಿ. ಪಾಪ ಶಾಸಕ ಆಗುವ ಸಲುವಾಗಿ ತುದಿಗಾಲ ಮೇಲೆ ಇತ್ತು, ಅದು ಹೋಯಿತು. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡ್ತಾನಂದ್ರು ಅದು ಇಲ್ಲ, MLC ಕೊಡ್ತಾನಂದ್ರು ಅದು ಇಲ್ಲ, ಇಷ್ಟು ದುಡ್ಡು ಕೊಡ್ತಾನಂದ್ರೆ ಅದು ಇಲ್ಲಿ ಏನೂ ಕೊಡಲಿಲ್ಲ. ಯಾವುದೇ ಆಶೆ ಆಮಿಷಕ್ಕೆ ಒಳಗಾಗದೆ ನಾನು ಸಮಾಜ ಸೇವಕ, ಸಮಾಜ ಸೇವೆ ನನ್ನ ಗುರಿ ಅಂದಂಥ ಅಶೋಕ್ ಪೂಜಾರಿನ ಇವತ್ತು ನಾವು ಕಲ್ಕೋಬೇಕು. ಅಶೋಕ್ ಪೂಜಾರಿಯ ಪ್ರೇರಣೆ ನಮಗೂ ಬೇಕು. ಅಂಥ ಒಬ್ಬ ವ್ಯಕ್ತಿ ಈ ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ನಾಡಿನಲ್ಲಿ ಹುಟ್ಟ್ಯಾನಂದ್ರೆ ಅಶೋಕ್ ಪೂಜಾರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡೋನು. ಅಶೋಕ್ ಪೂಜಾರಿ ಅಭಿಮಾನಿಗಳು ಉತ್ತರ ಕರ್ನಾಟಕದಾಗ ಭಾಳ ಅದಾರ್ರಿ. ಯಾಕಂದ್ರೆ ಅಜಾತ ಶತ್ರು, ಯಾರ ಕಡೆ ಕೈ ಒಡ್ಡವಲ್ಲ, ಯಾರು ಕೊಡವಲ್ಲ, ಯಾರ ಜೊತೆ ಮಾತಾಡವಲ್ಲ, ದ್ವೇಷ ರಾಜಕಾರಣ ಹೊಲಸು ಶಬ್ದ ಅಂತೂ ಇಲ್ಲ. ಸ್ವಾಭಿಮಾನದ ವ್ಯಕ್ತಿ, ಸ್ವಾಭಿಮಾನದ ಒಂದು ಪೆನಲ್ ಮುಖಾಂತರ ಈಗ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕಗೊಳಿಸುವ ಸಲುವಾಗಿ ಒಂದು ಜೆಂಡಾ ಹಚ್ಚಬೇಕು. ಅಶೋಕ ಪೂಜಾರಿಯವರೇ, ಉತ್ತರ ಕರ್ನಾಟಕದ ಮಹಾಜನತೆ, ಮಹಾಶಾಸಕರೇ, ಮಾಜಿ ಶಾಸಕರೇ, ನಿಮಗೊಂದು ಸಲಹೆ. ನೀವು ಮಾಜಿ ಇದ್ದವ್ರನ್ನ ಹಾಲಿ ಮಾಡೋ ಶಕ್ತಿ ನಮ್ಮಲ್ಲಿ ಐತಿ, ಮತ್ತು ಈಗ ಹಾಲಿ ಇದ್ದವ್ರನ್ನ ಮಾಜಿ ಮಾಡೋ ಶಕ್ತಿ ನಮ್ಮಲ್ಲಿ ಐತಿ. ಇವರು ಇಡಗಂಟು ಕಳಿಸೋನು ಇದೇ 2 ವರ್ಷನ ಒಳಗೆ ನಮಗೆ ಪ್ರತ್ಯೇಕ ಸಚಿವಾಲಯ ಕೊಡಬೇಕು. ಉತ್ತರ ಕರ್ನಾಟಕ ಪ್ರತ್ಯೇಕ ಮಾಡೋದು ಬೇಡ ಅಂದರೆ ಹೌದಲ್ಲೋ, ಅದು ಕೇಂದ್ರದಿಂದ ಆಗಬೇಕು. ದೊಡ್ಡ ಪ್ರಮಾಣ ಹೋರಾಟ ಐತಿ, ಅದು ಮಾಡೋನು ಆಮೇಲೆ. ಆದರೆ ಈಗ ಪ್ರತ್ಯೇಕ ಸಚಿವಾಲಯ ಅವ್ರಂಗೆ ಮಾಡ್ಕೊಂಡ್ರು ಕಲ್ಯಾಣ ಕರ್ನಾಟಕದವರು. ಪಾಪ ಕಲ್ಯಾಣ ಕರ್ನಾಟಕದವ್ರು ಬೆಂಗಳೂರು ಬರ್ಬೇಕಾದ್ರೆ 900 ಕಿಲೋಮೀಟ್ರ್ 800 ಕಿಲೋಮೀಟ್ರ್ ಆಳಂದ, ಶಾಪೂರ, ಸೇಡಮ ಹೆಂಗೆ ಬರ್ತಿದ್ರಿ. ಪಾಪ ಸಿಗ್ತಾರಲ್ಲಿ ಆನಂದರಾವ್ ಸರ್ಕಲ್ದಾಗ, ಗಾಂಧಿನಗರದಾಗ ಸಿಕ್ಕ ನಮಗೆ ಮಾತಾಡ್ತಾರೆ. ಕಾಕಾ ಭಾರಿ ಹೇಳ್ತಿ, ಉತ್ತರ ಕರ್ನಾಟಕದ ನೀ ಕಡಕ ಕಾಕ. ಕಲ್ಯಾಣ ಕರ್ನಾಟಕ ಅವರು ಸಚಿವಾಲಯ ಮಾಡ್ಕೊಂಡ್ರು. ಉತ್ತರ ಕರ್ನಾಟಕದ ಜನ ನಾವು ನತದಷ್ಟರು ಏನ್ರಿ, ಯಾಕೆ ನಮಗೆ ಅವಮಾನ ಮಾಡಕತ್ತೀರಿ? ಉತ್ತರ ಕರ್ನಾಟಕದವ್ರು ಯಾವಾಗಲೂ ಮೋಸಗಾರರಲ್ಲ, ವಂಚಕರಲ್ಲ, ಹೃದಯವಂತರು. ಕರೆದು ಚರ್ಗಿ ಕೊಟ್ಟು ಕೈಕಾಲ ತೊಳಿಸಿ ಉಣ್ಣಾಕ ಹಾಕುವಂಥ ಬಸವಣ್ಣ ನಾಡಿನ ಉತ್ತರ ಕರ್ನಾಟಕದ ಮಹಾಜನತೆಗೆ ಯಾರು ಅನ್ಯಾಯ ಮಾಡ್ತೀರಿ ಅವ್ರದ್ದು ಶಾಪ ಮಾತ್ರ ನಿಮಗೆ ಹತ್ತುವುದ. ಇಲ್ಲಿ ಯಾವುದೇ
ಯಾವುದೇ ಜಾತಿ ಮತ ಪಂಥ ಇಲ್ಲ. ಅನ್ನ ಬಸವಣ್ಣರ ನಾಡು, ವಿಜಾಪುರದ ಸೂಫಿ ಸಂತರ ನಾಡು, ಎಷ್ಟೊಂದು ದೊಡ್ಡ ದೊಡ್ಡ ಮಹಾತ್ಮರ ಜೀವಂತ ಸಮಾಧಿಗಳದಾವ. ಆ ಸಮಾಧಿಗಳ ಪ್ರೇರಣೆಯೊಂದಿಗೆ ಇವತ್ತು ನಾವು ಉತ್ತರ ಕರ್ನಾಟಕಕ್ಕೆ ಸಚಿವಾಲಯ ತರುವ ಸಲುವಾಗಿ ಅಶೋಕ್ ಪೂಜಾರಿ ಅವರ ಜೊತೆ ಕೈ ಜೋಡಿಸೋಣಲ್ರಿ. ಅಶೋಕ್ ಪೂಜಾರಿಯ ಜೊತೆ ಯಾರ್ಯಾರು ಕೈ ಜೋಡಿಸ್ತೀರಿ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಇದು ಆಗಬೇಕು ಬೇಗ. ನಮ್ಮ ಆರ್ಥಿಕ, ಶೈಕ್ಷಣಿಕ ಪ್ರತಿಯೊಂದು ರಂಗವನ್ನು ಈ ಸುವರ್ಣಸೌಧ ಬೆಳಗಾವಿಯಲ್ಲಿ ಇತ್ಯರ್ಥ ಆಗಬೇಕು, ಕ್ಯಾಬಿನೆಟ್ ಆಗಬೇಕು. ನಮಗೆ ಸಂಬಂಧಪಟ್ಟಂಥ ಮಂತ್ರಿಗಳಲ್ಲಿ ಪ್ರತಿ ಸಾರಿ ಜನತಾ ದರ್ಶನ ಮಾಡಬೇಕು. ಜನತಾ ದರ್ಶನ ನಿಮ್ಮ ಮನೆಯಾಗ ಮಾಡಂಗಿಲ್ಲ, ನಿಮ್ಮ ಮನೆಗೆ ಬರೋದಿಲ್ಲ, ಸುವರ್ಣಸೌಧಕ್ಕೆ ಬರ್ತೇವೆ, ಅಲ್ಲಿ ಕೊಂಡಬೇಕು. ನೀವು ಬೆಳಗಿನ ಸಂಜೆ ತಕ್ಕ ನಮ್ಮ ಅಹವಾಲ ತೆಗೆದುಕೊಳ್ಳಬೇಕು. ಅದಕ್ಕೆ ನೇತೃತ್ವ ಅಶೋಕ್ ಪೂಜಾರಿ ವಹಿಸಬೇಕು. ಬಿಂಸಿ ಗಡಾದ್ನಂತವ್ರು ಅದಾರ. ಡಾಕ್ಟರ್ ಜಾಮದಾರ್ ಸಾಹೇಬ್ರೆ ಬರ್ರಿ ಆ ಕಾಡಕ್ಕ. ವಿಚಾರವಂತರ್ರಿ ನೀವು. ನಿಮ್ಮಂಥವ್ರ ಸಲಹೆ ನಮಗೆ ಬೇಕು. ಹುಬ್ಬಳ್ಳಿ ಧಾರವಾಡದಲ್ಲಿ ಬಿ ಡಿ ಹಿರೇಮಠನಂಥವರು ಮತ್ತು ಅನೇಕ ನ್ಯಾಯವಾದಿಗಳದಾರ, ಚಿಂತಕರದಾರ, ಅಲ್ಲಿಯೂ ಸಾಹಿತಿಗಳದಾರ, ಪ್ರಭಾವಿ ಧುರೀಣರದಾರ, ಶಾಸಕರದಾರ, ಎರಡೆರಡು ಮೂರು ಮುಖ್ಯಮಂತ್ರಿಗಳು ಆದರೂ ಅವರು ಸಹಿತ ಉತ್ತರ ಕರ್ನಾಟಕ ಸಲುವಾಗಿ ಏನೂ ವಿಚಾರ ಮಾಡಲಿಲ್ಲ. ಜಗದೀಶ್ ಶೆಟ್ಟರ್ ಸಾಹೇಬ್ರೆ, ಬಸವರಾಜ ಬೊಮ್ಮಾಯಿ ಅವರೇ, ಪ್ರತ್ಯೇಕ ಸಚಿವಾಲಯ ನಿಮ್ಮ ಪವರ್ದಲ್ಲಿಯೂ ಆಗಬಹುದಿತ್ತಲ್ರಿ. ಅವರೇನು ಮುಖ್ಯಮಂತ್ರಿ ಆಗಿದ್ರು? ಧರ್ಮಸಿಂಗ್ನ ಬಿಟ್ಟರೆ ಮುಖ್ಯಮಂತ್ರಿ ಯಾರಾಗಲಿಲ್ಲ. ಹಳೆಯ ಕಾಲದಲ್ಲಿ ಧರ್ಮಸಿಂಗ ಮಾಡಲಿಲ್ಲ. ಆದ್ರೆ ಅವ್ರದ್ದು ಎಷ್ಟು ಒಕ್ಕಡ್ತನ ಆಯ್ತು ನೋಡ್ರಿ. ಹೆಂಗೆ ಅವರು ಪೊಂಗಿ ಹಿಡಿದ ಪೊಂಗಿ ಬಂದ ಮಾಡಿದರು. ಅವರು ಸಚಿವಾಲಯ ಮಾಡ್ಕೊಂಡ್ರು. ಇವತ್ತು ನಾವು ಮೆಚ್ಚುತ್ತೀನಿ. ಗುಲ್ಬರ್ಗಾದ ಪುಣ್ಯವಂತ ಮಹಾಜನತೆ, ಬೀದರ್ದ ಮಹಾಜನತೆ, ಇದೇ ಬಳ್ಳಾರಿಯ ಮಹಾಜನತೆ, ಕೊಪ್ಪಳ ರಾಯಚೂರಿನ ಮಹಾಜನತೆ, ನಿಮಗೆ ಕೋಟಿ ಕೋಟಿ ನಮಸ್ಕಾರ. ಪ್ರತ್ಯೇಕ ಸಚಿವಾಲಯ ಮಾಡ್ಕೊಂಡ್ರಿ, ಬೆಂಗಳೂರಿಗೆ ಹೋಗೋದು ತಪ್ಪಿಸ್ಕೊಂಡ್ರಿ. ಅದೇ ರೀತಿ ಇಲ್ಲಿ ಉತ್ತರ ಕರ್ನಾಟಕ, ಕಿತ್ತೂರ ನಾಡಿನ ಕರ್ನಾಟಕಕ್ಕೆ ಇಲ್ಲಿ ಪ್ರತ್ಯೇಕ ಸಚಿವಾಲಯ ಮಾಡಬೇಕು ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ. ಹಂಗಾದ್ರೆ ಅಶೋಕ್ ಪೂಜಾರಿ ಅಭಿಮಾನಿಗಳ 2 ಜನ ಶಕ್ತಿ ಕೊಡ್ತೀರಿ, ತೋರಿಸ್ತಿರಲ್ಲ. ಫಾಲೋ ಮಾಡ್ಕೊತ ಹೋಗ್ರಿ, ಯೂಟ್ಯೂಬ್ದಾಗ ಬಟನ್ ಹೊಡ್ಕೊತ ಹೋಗ್ರಿ. ಫೇಸ್ಬುಕ್ ಫಾಲೋ ಮಾಡಿರಿ, ಯೂಟ್ಯೂಬ್ ಬಟನ್ ಹೊಡ್ಕೊತ ಹೋದ್ರಿ. ಈ ವಿಡಿಯೋ 16 ಜಿಲ್ಲೆ ಮನಿ ಮುಟ್ರಿ. ಆವಾಗ ಎಲ್ಲರೂ ಎದ್ದುಕೊಂಡವ್ರು ಜಾಗೃತ ಆಕಾರ. ಇಲ್ದಿದ್ರೆ ಉತ್ತರ ಕರ್ನಾಟಕ ಸಚಿವಾಲಯ ಪ್ರತ್ಯೇಕ ಮತ್ತು ಬೆಂಗಳೂರಿಗೆ ಹೋಗೋದು. ನಾವು ಎಗ್ ರೈಸ್ ತಿನ್ನಾಕ ಹೊಯ್ಟಿ ಕಳ್ಳಗೆ ಏನು ಕೆಮಿಕಲ್ ಹಾಕಿ ತಿನ್ನಾಕತ್ತು. ಅದೆಲ್ಲ ಬಂದ್ ಆಗ್ಬೇಕಾರ ನಮಗೆ ಜೀವನ ಪರ್ಯಂತ ನಮ್ಮದು ಊಟ, ನಮ್ಮ ಶೈಲಿ, ಜುನಕ, ಜೋಳದ ರೊಟ್ಟಿ, ತುಪ್ಪ ಹಾಕಿ, ಹೆಸರು ಬೇಳೆ ಕಾಳು, ಶೇಂಗಾ ಚಟ್ನಿ, ಮೊಸರು, ಇದನ್ನು ಅಶೋಕ ಪೂಜಾರಿ ಅವರು ಜೀವನ ಪರ್ಯಂತ ತಿನ್ನೋ ಸಲುವಾಗಿ ನಮಗೆ ಆಶೀರ್ವಾದ ಮಾಡ್ಬೇಕಲ್ರಿ. ಹಂಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿಯೋಂಗ ಬರ್ತೀನಿ. ನಮಸ್ಕಾರ. ಭಾಷಾ ದೃಷ್ಟಿಕೋನದಿಂದ ವಿಂಗಡಣೆ ಮಾಡಿದಂಥ ರಾಜ್ಯದ ಪುನರ್ರಚನೆಯ ಉದ್ದೇಶನ ಸಮಗ್ರ ಅಭಿವೃದ್ಧಿ ಇತ್ತು. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮಧ್ಯ ಕರ್ನಾಟಕ ಈ ಎಲ್ಲ ಭಾಗಗಳ ಪರಿಪೂರ್ಣ ಅಭಿವೃದ್ಧಿ ಆಗಬೇಕನ್ನುವಂಥ ಒಂದು ವಿಚಾರಧಾರೆ ಇತ್ತು. ಆದರೆ ಕರ್ನಾಟಕ ರಾಜ್ಯ ರಚನೆ ಆದ್ದರಿಂದ ಇವತ್ತಿನವರೆಗೂ ಸಹಿತ ಇಡೀ ರಾಜ್ಯದ ಸಮಗ್ರ ಅಭಿವೃದ್ಧಿ ಆಗಿದೆಯೋ ಇಲ್ಲೋ ಅದು ಬೇರೆ ವಿಷಯ. ಆದರೆ ಇವತ್ತು ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥ ಮನೋಭಾವನೆ ನಮ್ಮದಾಗಿದೆ. ಅದಕ್ಕೆ ಪೂರಕವಾಗಿನ ಕಳೆದ ಸುಮಾರು 15 ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಪೂರಕವಾಗಿನ ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಸನ್ಮಾನ್ಯ ಶ್ರೀ ಬಿ.ಎಸ್. ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಇವತ್ತೇನು ಸುವರ್ಣಸೌಧ ಇದೆ ಬೆಳಗಾವಿಯಲ್ಲಿ ನಿರ್ಮಾಣ ಆಗೈತಿ. ಆ ಸುವರ್ಣಸೌಧದ ನಿರ್ಮಾಣ ಆಯಿತು. ಬಹುಶಃ ಸುವರ್ಣಸೌಧ ನಿರ್ಮಾಣ ಆಗಿ 1.5 ದಶಕ ಕಡಿತಾ ಬಂತು. ಆ ಸುವರ್ಣಸೌಧ ಕಟ್ಟಿದ ಸಂದರ್ಭದೊಳಗೆ ಇಡೀ ಉತ್ತರ ಕರ್ನಾಟಕ ಭಾಗದ ಜನರ ಭಾವನೆ ಆಶೋತ್ತರಾಗಿತ್ತು. ಸುವರ್ಣಸೌಧ ಆಡಳಿತಾತ್ಮಕ ಶಕ್ತಿ ಕೇಂದ್ರ ಆಗಬೇಕು. ರಾಜ್ಯ ಮಟ್ಟದೊಳಗೆ ಇವತ್ತೇನು ಬೆಂಗಳೂರೊಳಗೆ ವಿಧಾನಸೌಧ ಐತಿ, ಅಲ್ಲಿ ಅಂತಿಮ ಸರ್ಕಾರದ ಎಲ್ಲ ಅಂತಿಮ ನಿರ್ಣಯ ತಗುವಂಥ ಒಂದು ಅಧಿಕಾರಿ ಮಟ್ಟದ ವ್ಯವಸ್ಥೆ ಐತಿ. ಅದು ಈ ಬೆಳಗಾವಿ ಸುವರ್ಣಸೌಧಕ್ಕೆ ಬರಬೇಕು ಅನ್ನುವಂಥ ಭಾವನೆ ಆಸೆ ನಮ್ಮದಾಗಿತ್ತು. ಕಾರಣಿಷ್ಟ ಅದೇ ಉದ್ದೇಶದಿಂದ ಇವತ್ತು ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧ ನಿರ್ಮಾಣ ಆಗಿದೆ ಅನ್ನುವಂಥ ಭಾವನೆ ನಮ್ಮದಾಗಿತ್ತು. ಬಹುಶಃ ಅದು ಯಾವತ್ತದು ಸುವರ್ಣಸೌಧ ನಿರ್ಮಾಣ ಆಯಿತು ಆವತ್ತಿನಿಂದಲೂ ಸಹಿತ ನಾವು ಧ್ವನಿ ಹಾಕುತ್ತಾ ಬಂದಿದ್ದೀವಿ. ಉತ್ತರ ಕರ್ನಾಟಕ ವಿಕಾಸ ವೇದಿಕೆ ಇರಬಹುದು ಅಥವಾ ಉತ್ತರ ಕರ್ನಾಟಕದ ಬಗ್ಗೆ ಚಿಂತನೆ ಮಾಡುವಂಥ ಎಲ್ಲ ಸಂಘಟನೆಗಳು ಕೂಡ ಇದಕ್ಕೆ ಪೂರಕವಾದ ಧ್ವನಿ ಹಾಕೋದು ಬಂದಿದ್ದವು. ನಮ್ಮ ಪ್ರಮುಖ ಬೇಡಿಕೆ ಎರಡೇ ಇತ್ತು. ಒಂದು, ಉತ್ತರ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿ ಆಗಬೇಕಾಗಿತ್ತಂದ್ರೆ ಮೊದಲು ನೀವು ಇವತ್ತೇನು ಬೆಳಗಾವಿಯಲ್ಲಿ ಸುವರ್ಣಸೌಧ ಕಟ್ಟಿದ್ದೀರಿ ಅದನ್ನು ಆಡಳಿತಾತ್ಮಕ ಶಕ್ತಿ ಕೇಂದ್ರ ಮಾಡಿ. ಅದು ಆಡಳಿತಾತ್ಮಕ ಶಕ್ತಿ ಕೇಂದ್ರ ಯಾವಾಗ ಆಗೈತಂದ್ರೆ ಇದು ಬೆಂಗಳೂರು ವಿಧಾನಸೌಧದೊಳಗೆ ಏನು ಸೆಕ್ರೆಟ್ರಿಯೇಟ್ ಇದೆ ಆ ಸೆಕ್ರೆಟ್ರಿಯೇಟ್ ಇಲ್ಲಿಂದ ಕಾರ್ಯನಿರ್ವಹಿಸಬೇಕು. ಉತ್ತರ ಕರ್ನಾಟಕ ಭಾಗಕ್ಕೆ ಏನು ಬೇಕು ಬೇಡಿಕೆಗಳಿದಾವು ಅದಕ್ಕೆ ಪೂರಕವಾದಂಥ ಪ್ರಸ್ತಾವನೆಗಳ ಅನುಮೋದನೆ ಸಹಿತ ಇಲ್ಲಿಂದ ಆಗಬೇಕನ್ನುವಂಥ ಇಂಗಿತ ನಮ್ಮದಾಗಿತ್ತು. ಅದೇ ಒಂದು ಒತ್ತಾಯವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಬಹುಶಃ
ಇಲ್ಲಿ ಭಾಳ ಹತಾಶೆ ಭಾವನೆಯಿಂದ ಹೇಳಬೇಕಾಗತಿ. ಆ ಧ್ವನಿಗೆ ಬಹುಶಃ ನಮ್ಮ ಉತ್ತರ ಕರ್ನಾಟಕ ಭಾಗದ ಜನಪ್ರತಿನಿಧಿಗಳು ಪೂರಕವಾದ ಸ್ಪಂದನೆ ನೀಡಲಿಲ್ಲ ಅನ್ನೋದು ಖೇದ ನಮ್ದಾಗೈತಿ. ಅದ್ರ ಜೊತೆಗೇ ಈ ಭಾಗದ ಸಚಿವರು ಸಹಿತ ಇದಕ್ಕೆ ಪೂರಕವಾದ ಧ್ವನಿ ಎತ್ತಬೇಕಾಗಿತ್ತು. ಆದರೆ 15 ವರ್ಷದ ಹೋರಾಟದಲ್ಲಿ ನಾವು ನೋಡಿದ್ದೀವಿ, ಅಂಥ ಧ್ವನಿ ಬರಲಿಲ್ಲ. ಅದನ್ನು ನಾವು ಮಾತ್ರ ನಮ್ಮ ಇತಿಮಿತಿಯೊಳಗೆ ಜನಾಭಿಪ್ರಾಯ ಕ್ರೋಢೀಕರಿಸುವಂಥ ಒಂದು ಹೋರಾಟ ಇರ್ಬೋದು, ಅಥವಾ ಸರ್ಕಾರದ ಮೇಲೆ ಒತ್ತಡ ತರುವಂಥ ಒಂದು ಹೋರಾಟವನ್ನು ಮಾಡಿದ್ದೀವಿ. ಬಹುಶಃ ತಮಗೆಲ್ಲ ಗೊತ್ತಿದೆ, ಸುವರ್ಣಸೌಧದ ಮುಂದೆ ಸುಮಾರು 100ಕ್ಕೂ ಹೆಚ್ಚು ಸ್ವಾಮೀಜಿಗಳನ್ನು ಧರಣಿ ಕುಣಿಸುವ ಮುಖಾಂತರ, ಅದರಲ್ಲಿ ದೊಡ್ಡ ಪ್ರಮಾಣದ ಜನರೆಲ್ಲ ಭಾಗವಹಿಸುವ ಮುಖಾಂತರ ಧ್ವನಿ ಎತ್ತಿದ್ದೀವಿ, ಸರ್ಕಾರದ ಗಮನ ಸೆಳೆದಿದ್ದೀವಿ. ಆದರೆ ಅದಕ್ಕೆ ಪೂರಕವಾದಂಥ ಸ್ಪಂದನೆ ಶಾಸಕಾಂಗದಿಂದ, ನಮ್ಮ ಶಾಸಕಾಂಗದ ಯಾರು ಪ್ರತಿನಿಧಿಗಳು ಅವರಿಂದ ಬರಲಿಲ್ಲ. ಆದರೆ ನಾವು ನಿನ್ನೆ ನೀವು ನೋಡಿದ್ದೀರಿ, ಕಳೆದ 2024 ಸೆಪ್ಟೆಂಬರ್ ತಿಂಗಳ 17ನೇ ತಾರೀಕು ಗುಲ್ಬರ್ಗಾದಲ್ಲಿ ವಿಶೇಷ ಸಂಪುಟ ಸಭೆ ಆಗಿತ್ತು. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಚಿಂತನೆಯಿಂದ ಅವತ್ತಲ್ಲಿ ವಿಶೇಷ ಸಂಪುಟ ಸಭೆ ಜರುಗಿತು. ಆ ಸಭೆಯೊಳಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾವು ಪ್ರತ್ಯೇಕ ಸಚಿವಾಲಯ ಮಾಡ್ತೀವಿ ಅನ್ನುವಂಥ ಒಂದು ನಿರ್ಣಯವನ್ನು ಅವತ್ತು ಮಾಡಿದ್ದರು. ಆವಾಗಲೂ ಸಹಿತ ನಮ್ಮ ಉತ್ತರ ಕರ್ನಾಟಕ, ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಭಾಗದ ಜನಪ್ರತಿನಿಧಿಗಳು ಮತ್ತು ಈ ಭಾಗದ ಸಚಿವರು ಇದಕ್ಕೆ ಪೂರಕವಾದಂಥ ಧ್ವನಿಯನ್ನು ಎತ್ತಲಿಲ್ಲ. ಅದಕ್ಕೆ ಫಲಶ್ರುತಿಯಾಗಿ ಮತ್ತು ಮೊನ್ನೆ ಮಂಗಳವಾರ ದಿವಸ 16ನೇ ತಾರೀಕು ಬೆಂಗಳೂರಿನಲ್ಲಿ ವಿಶೇಷ ಸಂಪುಟ ಸಭೆ ಜರುಗಿತು. ಆ ಸಂಪುಟ ಸಭೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರತ್ಯೇಕ ಸಚಿವಾಲಯವನ್ನು ಸರ್ಕಾರದವರು ಅಧಿಕೃತವಾಗಿ ಅನುಮೋದನೆ ಮಾಡಿದರು. ಸರಿ, ಈಗ ಸರ್ ನೋಡಿ, ಅದಕ್ಕೆ ನಾವು ಹೇಳ್ತೀವಿ, ಈಗ ಪ್ರಾರಂಭಿಕ ಹಂತದೊಳಗೆ ಒಂದು ರೀತಿಯೊಳಗೆ ಹೋರಾಟ ಮಾಡ್ತೀವಿ, ಅನಿವಾರ್ಯ ಬಂದರೆ ನಾನು ಹೇಳಿದ್ರಲ್ಲ. ಇಲ್ಲ ಸರ್, ಈಗ ನೋಡ್ರಿ, ಸರ್ಕಾರ ಗಮನ ಸೆಳೆದ ರೀತಿಯೊಳಗೆ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ದೀವಿ. ನಾವು ಹೋರಾಟ ಮಾಡಿದ್ದೀವಿ, ಧರಣಿ ಕೊಟ್ಟಿದ್ದೀವಿ, ಮನವಿ ಕೊಟ್ಟಿದ್ದೀವಿ, ಪೂಜ್ಯರ ನೇತೃತ್ವದೊಳಗೂ ಧರಣಿ ಮಾಡಿದ್ದೀವಿ. ಅವು ಯಾವೂ ನಮಗೆ ಫಲ ಕೊಟ್ಟಿಲ್ಲ. ಇದರ ಹಿಂದೆ ಇದಕ್ಕೆ ಯಾರು ನಮಗೆ ಧ್ವನಿ ಬೆನ್ನೆಲುಬಾಗಿ ನಿಂದಿರಬೇಕಾಗಿತ್ತು, ಧ್ವನಿ ಎತ್ತಬೇಕಾಗಿತ್ತು, ಅವ್ರು ಎತ್ತಿಲ್ಲ. ಅದು ಒಂದು ರೀತಿಯೊಳಗೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಜನಪ್ರತಿನಿಧಿಗಳ ವೈಫಲ್ಯತೆ ನಾವು ಹೇಳಬೇಕಾಗೈತಿ. ಅದಕ್ಕೆ ಈಗ ಕಾಲ ಮಿಂಚಿಲ್ಲ, ನಾವು ಹೋರಾಟಕ್ಕೆ ಅಣಿ ಆಗ್ತೀವಿ. ಇವತ್ತು ಹೋರಾಟ ಪ್ರಾರಂಭ ಮಾಡಿದ್ದೀವಿ. ಇನ್ನು ಬೇರೆ ಕಡೆ ನಮ್ಮ ದೃಷ್ಟಿಕೋನ ಇಲ್ಲ. ಸಂಪೂರ್ಣ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾಗಿ ಎಂಥ ಮಟ್ಟಕ್ಕೆ ಅದು ಸಹಿತ ಹೇಳಿದ ಹೋರಾಟ ಮಾಡೋಕ್ಕೆ ನಾವು ತಯಾರಾಗ್ತೀವಿ. ಸರ್ ನೋಡಿರಿ, ಈಗೇನು ನಾವು ಹೋರಾಟ ಮಾಡತ್ತೋಲ್ರಿ, ಇದಕ್ಕೆ ಸ್ಪಂದನೆ ಸಿಗಲಿಲ್ಲ. ಉತ್ತರ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಚಿಂತನೆ ಮಾಡಲಿಲ್ಲ, ಅದಕ್ಕೆ ಪೂರಕವಾದಂಥ ಕಾರ್ಯಗಳನ್ನು ಮಾಡಲಿಲ್ಲ ಅಂದ್ರೆ ಅನಿವಾರ್ಯವಾಗಿ ನಾವು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗಿಗೆ ಧ್ವನಿ ಆಗಬೇಕಾಗುತ್ತೆ.